ಅವುಗಳ ನೀರು ಹೋಗೋದಕ್ಕೆ ನರ್ವ್ ಸಿಸ್ಟಮ್ ಶರೀರ ಹೆಂಗಿರ್ತದನೋ ಹಂಗೆ ಡ್ಯಾಮ ಅದು ಒಳಗೆ ನರ್ವ್ ಸಿಸ್ಟಮ್ ಇದ್ದು ಇವೆಲ್ಲ ಕಾಲುವೆಗಳು. ಈ ಕಾಲುವೆಗಳ ಕೆಲಸ ಇಲ್ಲ, ನೀರು ಹೋಗಿ ಮುಡ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಕೊರಗೆಲ್ಲ ರೈತರದು. ಆ ದಿಶೆಯಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದು ಇವತ್ತು ಮುಖ್ಯ ಅವ್ರು ಒಂದೇ ಬೇಡಿಕೆ, ಒಂದು ನೀರು ಕೊಡ್ರಿ ಅಂತ. ಇನ್ನು ಸರ್ಕಾರ ಇದನ್ನು ಕೇಳ್ತದಿಲ್ಲ ಗೊತ್ತಿಲ್ಲ. ಕಳೆದ 70-80 ವರ್ಷದಿಂದ ಸರ್ಕಾರಗಳು ಆಳ್ಕೊತ ಬಂದಿದ್ದಾವೆ, ಎಷ್ಟೋ ಸರ್ಕಾರ ಆಗೋಗಿದ್ದಾವೆ. ಈ ಕಳೆದ 40-50 ವರ್ಷದಿಂದ ನಮ್ಮ ಡ್ಯಾಮು ಆಗ್ಯದ, ಇಲ್ಲಂತಲ್ಲ. ಹುಕ್ಕೆರೆ ಡ್ಯಾಮ್ ಇಟ್ ಮೀನ್ಸ್ ನಮ್ದು ಘಟಪ್ರಭಾ ನದಿ ಕಟ್ಟಿದಂಥ ಈ ಡ್ಯಾಮ್ ಈಗ ತಯಾರಾಗ್ಯದ. ಅಂದಾಗ ಈ ಡ್ಯಾಮ್ ಇರೋ ಮುಂದೆ ಕಾಲುವೆಗಳನ್ನಷ್ಟು ಯಾಕೆ ಮಾಡ್ತಾಯಿಲ್ಲ, ಯಾಕೆ ಡಿಲೇ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಕಾಲುವೆಗಳಿದ್ದು ಮತ್ತು ಕಡೆಗೆ ಆ ಕೆರೆಗಳು ತುಂಬಿಸೋದು, ನೀವು ಮಳೆ ಬಂದಾಗ ಮಾಡಿದಾಗ ಒಂದಿಷ್ಟು ನೀರು ಸಂಗ್ರಹ ಮಾಡ್ಕೊಳ್ಳೋಕೆ ಅನುಕೂಲಗಳಾಗ್ತವೆ. ಇದನ್ನ ಯಾಕೆ ಮಾಡ್ತಾ ಇಲ್ಲ ಅಂತ ಇದನ್ನು ನೋಡಿದಾಗ ಕಳೆದ 80 ವರ್ಷದಿಂದ ಈ ನಮ್ಮ ಸರ್ಕಾರಗಳು ಏನಪ್ಪ ಅಂದರೆ ಕೇವಲ ಅದನ್ನು ಸ್ಯಾಂಕ್ಷನ್ ಮಾಡ್ಕೊಳ್ಳೋದು, ಮಾಡ್ತೀವಿ ಅಂತ ಹೇಳೋದು, ತಾವಷ್ಟು ಹೊಡ್ಕೊಳ್ಳೋದು, ಅಧಿಕಾರಿಗಳು ಅಷ್ಟು ಕೊಡೋದು, ಹಾಗೆ ಮುಂದೆ ಹೋಗೋದು ಅಂತ ಕೆಲಸ ಮಾಡೋದು ಬಂದಿದ್ದಾರೆ. ಯಾವಾಗ ರೈತ ಸಂಘ ಒಂದು ಏನು 1983-84 ಹುಟ್ಕೊಂಡಿದ್ದು ಆಗ ಒಂದು ಸ್ವಲ್ಪ ಜನಜಾಗೃತಿಯಾಗಿ ಕೇಳಿ ಶುರು ಮಾಡಿದ್ದಾರೆ. ಈಗಂತ ಇನ್ನೂ ಜೋರು ಕೇಳ್ತಾ ಇದ್ದಾರೆ. ಕೇಳಬೇಕು ಅಂತ ನಮ್ಮ ಹಕ್ಕನ್ನು ನಾವು ಕೇಳಿದ್ರೆ ಮತ್ತೆ ಕೇಳಕ್ಕೆ ಸಾಧ್ಯ ಇದೆ ರೀ. ನಮ್ಗೆ ನೀರು ಬೇಕಪ್ಪ, ಕೊಡು, ಮಾಡು, ನಮ್ಮ ಟ್ಯಾಕ್ಸ್ನ ಏನು ಮಾಡ್ತೀವಿ ಅಂತ ಕೇಳೋದು ನಮ್ಮೆಲ್ಲರ ಹಕ್ಕೂ ಹೌದು. ಆ ಕೆಲಸವನ್ನು ಇವತ್ತು ಭಾಳ ಮುತುವರ್ಜಿ ವಹಿಸಿ ಈ ನಮ್ಮ ರೈತ ಸಂಘ ಮತ್ತು ಹಸಿರು ಸೇನೆದವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಬೆಂಬಲ ಸೂಚಿಸಬೇಕಾಗಿದೆ. ಯಾಕಂದ್ರೆ ಆಹಾರದಿಂದ ನಾವು ಬದುಕ್ತೀವಿ ರೀ. ಆಹಾರ ಇಲ್ಲಂದ್ರೆ ಹೆಂಗೆ ಬದುಕವ್ರು ನಾವು ನೀವೆಲ್ಲ? ಮೂಲದು ಅದು ಎಲ್ಲರಿಗೂ ಸಿಗಬೇಕು. ಮತ್ತು ಅವರ ಹತ್ತಿರ ಇರುತ್ತ ದುಡ್ಡಿಗೆ ಅಂದ್ರೆ ಅವರ ಬೆಲೆ ಸಹಿತ ಒಂದು ಹಂತದವರೆಗೆ ಸಿಗುವಂಗೆ ಆಗ್ಬೇಕಾಯ್ತು. ಅಂದ್ರೆ ಇಲ್ಲೇ ಈ ನೀರು ಬಹಳ ಮಹತ್ವದ ಅನ್ನುವಂಥ ಮತ್ತು ಯಾಕಂದ್ರೆ ಮಳೆ ಮೇಲೆ ನಿಂತಂಥ ಅನೇಕ ಬೆಳೆಗಳಿದ್ದಾವೆ. ಮಳೆ ಆಗಲಿಲ್ಲ ಅಂದ್ರೆ ಬಾಡಿ ಹೋಗಿಬಿಡ್ತಾವೆ ಬೆಳೆಗಳು. ಅಂದರೆ ಊಟಕ್ಕೆ ಸಹಿತ ನಾವು ಪರದಾಡುವಂಥ ಪ್ರಸಂಗ ಬರ್ತದೆ ಅನ್ನುವಂಥದ್ದು ಅದಿನ್ನೂ ಇರಲಿ. ಅದನ್ನೆಲ್ಲ ಎಚ್ಚರಗೊಂಡಿರುವಂಥ ನಮ್ಮ ರೈತ ಸಂಘದವರು, ಹಸಿರು ಸೇನೆಯವರು ಏನೋ ಹೋರಾಟದಂತೆ